ಕೋಗಿಲು ಬಡಾವಣೆಯ ಅಕ್ರಮ ನಿವಾಸಿಗಳಿಗೆ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಡೋದಕ್ಕೆ ಮುಂದಾಗಿದೆ. ಎಲ್ಲರಿಗೂ ಸೂರಿನ ಭಾಗ್ಯ ಕಲ್ಪಿಸೋದಕ್ಕೆ ನಿರ್ಧಾರ ಮಾಡಿದೆ. ಈ ಬೆನ್ನಲ್ಲೇ ಉಳಿದ ಒತ್ತುವರಿದಾರರು ಸಿಡಿದೆದ್ದಿದ್ದಾರೆ. ನಮಗೂ ಮನೆ ಕೊಡಿ, ತಪ್ಪಿಲ್ಲ, ಸಹಜ ಇದು. ಈಗ ಕೋಗಿಲು ಲೇಔಟ್ನ ನಿವಾಸಿಗಳಿಗೆ ಅಲ್ಲಿ ಸಮುಚ್ಚಯದಲ್ಲಿ ನೀವು 1 BHK ಮನೆ ಕೊಡ್ತೀವಿ ಅಂತ ಹೇಳ್ತಿದ್ದೀರಿ, ಅದರ ಬಗ್ಗೆ ಸಭೆಯನ್ನ ಮಾಡ್ತಿದ್ದೀರಿ ಅಂತಂದ್ರೆ ವೀಕ್ಷಕರೇ, ನಿಜಕ್ಕೂ ಮುಂದೆ ಬೆಂಗಳೂರಿನಲ್ಲಿ ಭವಿಷ್ಯ ಹೇಗೆ ಬರುತ್ತೆ ಅಂತಂದ್ರೆ ಒತ್ತುವರಿ ತೆರವು ಮಾಡೋದೇ ಒಂದು ದೊಡ್ಡ ಸವಾಲಾಗುತ್ತೆ. ಎಲ್ಲೆಲ್ಲಿ ನೀವು ತೆರವು ಮಾಡೋದಕ್ಕೆ ಹೋಗ್ತಿರೋ ನಮಗೆ ಮನೆ ಕೊಡಿ, ಖಾಲಿ ಮಾಡಿಸ್ತೀವಿ ಅಂತ ಹೇಳ್ತಾರೆ ಅವರು ಕೊಟ್ಟಿಲ್ವಾ, ನಮಗೂ ಕೊಡಿ ಅಂತ ಕೇಳ್ತಾರೆ. ತಪ್ಪೇನಿಲ್ಲ, ನೀವೇ ಕಲಿಸಿ ಕೊಟ್ಟಂಗಾಗತ್ತೆ. ಈಗ ಲಿಂಗರಾಜಪುರದವರು ಅದನ್ನೇ ಮಾಡ್ತಿರೋದು. ಅಲ್ಲಿ ಹೋದ್ರಿ ಎಲ್ರು, ನಮ್ಮ ಹತ್ರ ಯಾಕೆ ಬರ್ತಾ ಇಲ್ಲ, ಅವ್ರಿಗೆ ಮನೆ ಕೊಡ್ತಾ ಇದೀರಿ, ನಮಗೂ ಮನೆ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಹೇಳಿ ಅವ್ರ ಬೇಡಿಕೆ ಏನಂತ ನೋಡ್ಕೊಂಬನ್ನಿ. ಪ್ರತಿಯೊಬ್ಬರ ಕೈಯಲ್ಲೂ ಹಕ್ಕುಪತ್ರ, ಬೇಕೇ ಬೇಕು, ನ್ಯಾಯ ಬೇಕು ಅನ್ನೋ ಘೋಷಣೆ, ನಮಗೂ ಮನೆ ನೀಡುವಂತೆ ಪಟ್ಟು. ಸರ್ಕಾರದ ವಿರುದ್ಧ ಜಾನಕಿರಾಮ ಲೇಔಟ್ ನಿವಾಸಿಗಳ ಆಕ್ರೋಶ ಸ್ಫೋಟ. ಇಡೀ ಬಡಾವಣೆ ಸಂಪೂರ್ಣ ರಣಾಂಗಣ. ಮನೆ ಖಾಲಿ ಮಾಡುವಂತೆ ಸರ್ಕಾರದಿಂದ ನೋಟಿಸ್. ಸರ್ಕಾರದ ವಿರುದ್ಧ ಲಿಂಗರಾಜಪುರ ಜನರ ಪ್ರೊಟೆಸ್ಟ್. ಯಲಹಂಕದ ಕೋಗಿಲು ಲೇಔಟ್ ಬಳಿಕ ಲಿಂಗರಾಜಪುರದ ಜಾನಕಿರಾಮ ಲೇಔಟ್ನಲ್ಲೂ ಸರ್ಕಾರ ಒತ್ತುವರಿ ವಿರುದ್ಧ ಸಮರ ಸಾರಿದೆ. ಇದು ಸರ್ಕಾರಿ ಜಾಗ, ನಿಮ್ಮ ಮನೆಗಳನ್ನ ಖಾಲಿ ಮಾಡಿ ಅಂತ ಜಾನಕಿರಾಮ ಲೇಔಟ್ನಲ್ಲಿ 260ಕ್ಕೂ ಹೆಚ್ಚು ಕುಟುಂಬಗಳಿಗೆ ನೋಟಿಸ್ ಜಾರಿ ಮಾಡಿದೆ. ಇದೀಗ ನೋಟಿಸ್ ವಿರುದ್ಧ ಸ್ಥಳೀಯರು ಸಿಡಿದೆದ್ದಿದ್ದಾರೆ. ಹಕ್ಕುಪತ್ರ ಹಿಡಿದು ಬೀದಿಗಿಳಿದು ಆಕ್ರೋಶ ಹೊರಹಾಕಿದ್ದಾರೆ. ಕೋಗಿಲು ಬಡಾವಣೆ ನಿವಾಸಿಗಳಂತೆ ನಮಗೂ ನ್ಯಾಯ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. 20 ವರ್ಷದಿಂದ ಇಲ್ಲೇ ವಾಸ ಮಾಡ್ತಿದ್ದೀವಿ ಸರ್. 25 ವರ್ಷದಿಂದ ನಾವು ಇಲ್ಲೇ ಬದುಕ್ತಾ ಇದೀವಿ. ನಾವು ಇಲ್ಲಿ ಸಾವಾದ್ರೂ ಕೂಡ ಇಲ್ಲೇ ಎತ್ತಾಗ್ತಾ ಇದೀವಿ. ನಮ್ಗೆ ಇಲ್ಲಿ ಬಾಡಿಗೆ ಕಟ್ಟಕ್ನ ಆಗ್ತಾ ಇಲ್ಲ ನಮ್ ಕೈಯಲ್ಲಿ. ನಮ್ಗೆ ಎಲ್ಲ ನಮ್ಮ ಮನೆ ವ್ಯವಸ್ಥೆ ಮಾಡ್ಕೊಡ್ಬೇಕು. ಮಿನಿಸ್ಟರ್ ಬಂದು ಅಲ್ಲಿ ಬಡವರಿಗೆ ಹೇಳಿದ್ದಾರೆ, ಅದೇ ತರ ನಮ್ಗೂ ಒಂದು ನ್ಯಾಯ ತೋರಿಸ್ಬೇಕು ಅವರು. ಯಾವುದೇ ಕಾರಣಕ್ಕೂ ಮನೆ ಖಾಲಿ ಮಾಡಲ್ಲ ಸರ್. ನಮ್ಗೆ ಮನೆ ಬೇಕೇ ಬೇಕು ಸರ್. ನಾವು ಬೀದಿಯಲ್ಲಿ ನಿಂತ್ಕೊಳಕ್ ಆಗೋದಿಲ್ಲ. ನಮಗೂ ಯಾರು ಇಲ್ಲ, ನಮಗೂ ಯಾರು ಹೆಲ್ಪ್ ಮಾಡೋರಿಲ್ಲ. ಇವರೇ ಸರ್ಕಾರ ಹೆಲ್ಪ್ ಮಾಡಿಲ್ಲ ಅಂದ್ರೆ ನಾವೇನ್ ಮಾಡೋಣ ಸರ್? ಅಲ್ಲಿನೂ ಮನೆ ಕೊಟ್ಟಿದಾರ, ನಾವು ಬಡವರು, ಅಲ್ಲಿ ಕೊಟ್ಟಂಗೆ ನಮ್ಗೂ ಕೊಡ್ಬೇಕು ಸರ್. ನಾವು ಹಾವುಗಳು ಮನೇಲಿ ಹಾವುಗಳು ಮಳೆ ಸೋರುತ್ತೆ, ಎಲ್ಲ ಬಿದ್ದೋಗೋ ತರ ಇದೆ. ಆ ಮನೇಲಿ ಇದೀವಿ ನಾವು. ಯಾವಾಗ ಬೀಳುತ್ತೆ ಅಂತ ಗೊತ್ತಿಲ್ಲ. ಹಂಗ ಎತ್ತದಿಲ್ಲ ಅಂತಾರ ನಾವ್ ಇಲ್ಲೇ ಕಟ್ಕೊಂಡಿರ್ತೀವಿ ಸರ್. ಇಲ್ಲಾಂದ್ರೆ ನಮ್ಗೆ ಮನೆ ಬೇಕೇ ಬೇಕು ಸರ್. ಮನೆ ಕಟ್ಟಿಸಿ ಕೊಟ್ಟ ಬಳಿಕ ಖಾಲಿ ಮಾಡ್ತೀವಿ. ನಾವು ಮಕ್ಕಳನ್ನ ಮರಿಗಳನ್ನ ಇಟ್ಕೊಂಡು ನಮ್ಗೆ ಬಾಡಿಗೆ ಕಟ್ಟಕ್ಕಾಗಲ್ಲ, ಏನ್ ಕಟ್ಟಕ್ಕಾಗಲ್ಲ. ಅವ್ರು ಕೊಡಕ್ ಆಸೆಲಿ ನಮ್ಗೊಂದು ಜಾಗ ಅಂತಂದ್ರೆ ಗಂಜಿನೋ ಗಟ್ರ ನಾವು ಕುಡ್ದು ನಮ್ ಮನೇಲಿ ನಾವ್ ಇರ್ತೀವಿ. ಹಂಗ ಏನು ಕೊಡಲ್ಲ ಅಂತಾರ. ರೈಲ ಪಟ್ಟ ಇದೆ, ಅಲ್ಲ ತಲೆ ಕೊಟ್ಬಿಡ್ತೀವಿ. ನಮ್ಮ ಸಾವಿಗೆ ಅವರೇ ಗ್ಯಾರಂಟಿ. ತಲೆ ಕೊಡ್ತೀವಿ ಸರ್. ಮಕ್ಕಳ್ರೆಲ್ಲ ಸೇರ್ಕೊಂಡ್ ಕರ್ಕೊಂಡೋಗಿ ರೈಲ ಪಟ್ಟದಲ್ಲಿ ಮಲ್ಕೊಂತೀವಿ. ನಮ್ಗಂತ ಒಂದ್ ಮನೆ ಸಿಕ್ಬೇಕು ಸರ್. ನಾವ್ ಗಂಜಿ ಕೊಡ್ತೀವಿ, ಕೂಳ್ ಕೊಡ್ತೀವಿ. ಅಲ್ಲಿ ಬಂದ್ ನೋಡ್ರಿ ಸರ್, ಮನೆ ಹೆಂಗ್ ಬೀಳಂಗ ಇದೆ. ಯಾರು ಕೇರ್ಲೆಸ್ ಮಾಡ್ಕೊಲ್ಲ ಅಂತಾರೆ ಸರ್. ನಾವು ಯಾರ್ಯಾರ ಹೋಗಿ ಬಿಚ್ಚೆ ಬಡಂಗ ರೋಡ್ದಲ್ಲಿ ನಿಂತ್ಕೊಂಡಿದೀವಿ ಬೀದಿದಲ್ಲಿ. ಮಳೆ ಬಂದ್ರು ಹಾವು ಬಂದ್ರು ಏನ್ ಬಂದ್ ನಮ್ ಕೇಳಕ್ ಅಧಿಕಾರನೇ ಇಲ್ಲ. ಇಲ್ಲಿ ಯಾರು ಬರೋದು ಇಲ್ಲ ಅಂತ. ನಮ್ಗಂತ ನಿಮ್ಗ ಸಹಾಯ ಮಾಡ್ತೀವಿ, ನಾವ್ ಬರ್ತೀವಂತ ಯಾರು ಬರೋದು ಇಲ್ಲ ಅಂತಾರೆ ಸರ್. ಸಿಡಿದೆದ್ದ ವಾಸಿಂ ಕಾಲೋನಿ ನಿವಾಸಿಗಳು. ಕೇವಲ ಲಿಂಗರಾಜಪುರದ ನಿವಾಸಿಗಳು ಮಾತ್ರವಲ್ಲ, ವಾಸಿಂ ಕಾಲೋನಿ ನಿವಾಸಿಗಳು ಕೂಡ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. 3 ತಿಂಗಳ ಹಿಂದೆ ಬಂದು ನಮ್ಮ ಮನೆ ಕೆಡವಿ ಹೋಗಿದ್ದಾರೆ. ನಮಗೆ ಮನೆ ಕೊಡದೇ ಇದ್ರೆ ಆತ್ಮಹತ್ಯೆ ಮಾಡಿಕೊಳ್ತೇವೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ನೋಡಿ ಸರ್, ಇಲ್ಲೇ ಸರ್ ಗಿಡ ಐತಲ್ಲ, ಅಲ್ಲಿ ಕಲ್ಲುಗಳೈತಲ್ಲ, ಅದೇ ಕಲ್ಲುಗಳೇ ನಮ್ದು. ಯಾವ ಹೊಡೆದಾಕಿದ್ರು? 3 ತಿಂಗಳ ಮುಂದೆ ಸರ್. ಈಗ ನಿಮ್ಗೆ ಮನೆ ಇಲ್ವಂತ? ನಮಗ್ ಮನೆ ಇಲ್ವಂತೆ. ಬರೀ ಫಕೀರವ್ರ ಅಂದ್ರೆ ಹಂಗಾರೆ ನಾವು ಫಕೀರ್ ತಾನೆ. ಅವ್ರಿಗೇನಂತೆ ಮನೆ ಯಾಕಿಲ್ವಂತೆ ನಿಮ್ಗೆ ಮನೆ? ಬರೀ ಇದೆ ಅಂತೆ, ನಾವ್ ಕಟ್ಲಿಲ್ವಂತೆ. ಅದಕ್ಕೆ ನಮ್ ಕಟ್ಟಿರೋವರ್ಗೇನಂತೆ ಮನೆ ಇರೋವರ್ಗೆ ಅಂತ ಮನೆ, ನಮ್ಗೆಲ್ಲ ಇಲ್ಲ ಅಂತ ಮನೆ. ನಮ್ದು ಹೊಡೆದೋಗಿದ ಮುಂದೆ 2-3 ತಿಂಗಳು ಮುಂಚೆ ಹೊಡೆದೋಗಿರೋದು. ಸರ್ಕಾರ ಕೋಗಿಲು ಬಡಾವಣೆ ಅಕ್ರಮ ನಿವಾಸಿಗಳಿಗೆ ಸೂರಿನ ಭಾಗ್ಯ ಕಲ್ಪಿಸೋಕೆ ಮುಂದಾಗ್ತಿದ್ದಂತೆ ಉಳಿದ ಒತ್ತುವರಿದಾರರು ರೊಚ್ಚಿಗೆದ್ದಿದ್ದಾರೆ. ಹಾಗಾದ್ರೆ ಎಲ್ಲ ಒತ್ತುವರಿದಾರರಿಗೂ ಸರ್ಕಾರ ಮನೆ ಭಾಗ್ಯ ನೀಡುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೋಗಿಲು ಬಡಾವಣೆಯ ಅಕ್ರಮ ನಿವಾಸಿಗಳಿಗೆ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಡೋದಕ್ಕೆ ಮುಂದಾಗಿದೆ. ಎಲ್ಲರಿಗೂ ಸೂರಿನ ಭಾಗ್ಯ ಕಲ್ಪಿಸೋದಕ್ಕೆ ನಿರ್ಧಾರ ಮಾಡಿದೆ. ಈ ಬೆನ್ನಲ್ಲೇ
ಉಳಿದ ಒತ್ತುವರಿದಾರರು ಸಿಡಿದೆದ್ದಿದ್ದಾರೆ. ನಮಗೂ ಮನೆ ಕೊಡಿ, ತಪ್ಪಿಲ್ಲ, ಸಹಜ ಇದು. ಈಗ ಕೋಗಿಲು ಲೇಔಟ್ನ ನಿವಾಸಿಗಳಿಗೆ ಅಲ್ಲಿ ಸಮುಚ್ಚಯದಲ್ಲಿ ನೀವು 1 BHK ಮನೆ ಕೊಡ್ತೀವಿ ಅಂತ ಹೇಳ್ತಿದ್ದೀರಿ, ಅದರ ಬಗ್ಗೆ ಸಭೆಯನ್ನ ಮಾಡ್ತಿದ್ದೀರಿ ಅಂತಂದ್ರೆ ವೀಕ್ಷಕರೇ, ನಿಜಕ್ಕೂ ಮುಂದೆ ಬೆಂಗಳೂರಿನಲ್ಲಿ ಭವಿಷ್ಯ ಹೇಗೆ ಬರುತ್ತೆ ಅಂತಂದ್ರೆ ಒತ್ತುವರಿ ತೆರವು ಮಾಡೋದೇ ಒಂದು ದೊಡ್ಡ ಸವಾಲಾಗುತ್ತೆ. ಎಲ್ಲೆಲ್ಲಿ ನೀವು ತೆರವು ಮಾಡೋದಕ್ಕೆ ಹೋಗ್ತಿರೋ ನಮಗೆ ಮನೆ ಕೊಡಿ, ಖಾಲಿ ಮಾಡಿಸ್ತೀವಿ ಅಂತ ಹೇಳ್ತಾರೆ ಅವರು ಕೊಟ್ಟಿಲ್ವಾ, ನಮಗೂ ಕೊಡಿ ಅಂತ ಕೇಳ್ತಾರೆ. ತಪ್ಪೇನಿಲ್ಲ, ನೀವೇ ಕಲಿಸಿ ಕೊಟ್ಟಂಗಾಗತ್ತೆ. ಈಗ ಲಿಂಗರಾಜಪುರದವರು ಅದನ್ನೇ ಮಾಡ್ತಿರೋದು. ಅಲ್ಲಿ ಹೋದ್ರಿ ಎಲ್ರು, ನಮ್ಮ ಹತ್ರ ಯಾಕೆ ಬರ್ತಾ ಇಲ್ಲ, ಅವ್ರಿಗೆ ಮನೆ ಕೊಡ್ತಾ ಇದೀರಿ, ನಮಗೂ ಮನೆ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಹೇಳಿ ಅವ್ರ ಬೇಡಿಕೆ ಏನಂತ ನೋಡ್ಕೊಂಬನ್ನಿ. ಪ್ರತಿಯೊಬ್ಬರ ಕೈಯಲ್ಲೂ ಹಕ್ಕುಪತ್ರ, ಬೇಕೇ ಬೇಕು, ನ್ಯಾಯ ಬೇಕು ಅನ್ನೋ ಘೋಷಣೆ, ನಮಗೂ ಮನೆ ನೀಡುವಂತೆ ಪಟ್ಟು. ಸರ್ಕಾರದ ವಿರುದ್ಧ ಜಾನಕಿರಾಮ ಲೇಔಟ್ ನಿವಾಸಿಗಳ ಆಕ್ರೋಶ ಸ್ಫೋಟ. ಇಡೀ ಬಡಾವಣೆ ಸಂಪೂರ್ಣ ರಣಾಂಗಣ. ಮನೆ ಖಾಲಿ ಮಾಡುವಂತೆ ಸರ್ಕಾರದಿಂದ ನೋಟಿಸ್. ಸರ್ಕಾರದ ವಿರುದ್ಧ ಲಿಂಗರಾಜಪುರ ಜನರ ಪ್ರೊಟೆಸ್ಟ್. ಯಲಹಂಕದ ಕೋಗಿಲು ಲೇಔಟ್ ಬಳಿಕ ಲಿಂಗರಾಜಪುರದ ಜಾನಕಿರಾಮ ಲೇಔಟ್ನಲ್ಲೂ ಸರ್ಕಾರ ಒತ್ತುವರಿ ವಿರುದ್ಧ ಸಮರ ಸಾರಿದೆ. ಇದು ಸರ್ಕಾರಿ ಜಾಗ, ನಿಮ್ಮ ಮನೆಗಳನ್ನ ಖಾಲಿ ಮಾಡಿ ಅಂತ ಜಾನಕಿರಾಮ ಲೇಔಟ್ನಲ್ಲಿ 260ಕ್ಕೂ ಹೆಚ್ಚು ಕುಟುಂಬಗಳಿಗೆ ನೋಟಿಸ್ ಜಾರಿ ಮಾಡಿದೆ. ಇದೀಗ ನೋಟಿಸ್ ವಿರುದ್ಧ ಸ್ಥಳೀಯರು ಸಿಡಿದೆದ್ದಿದ್ದಾರೆ. ಹಕ್ಕುಪತ್ರ ಹಿಡಿದು ಬೀದಿಗಿಳಿದು ಆಕ್ರೋಶ ಹೊರಹಾಕಿದ್ದಾರೆ. ಕೋಗಿಲು ಬಡಾವಣೆ ನಿವಾಸಿಗಳಂತೆ ನಮಗೂ ನ್ಯಾಯ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. 20 ವರ್ಷದಿಂದ ಇಲ್ಲೇ ವಾಸ ಮಾಡ್ತಿದ್ದೀವಿ. 25 ವರ್ಷದಿಂದ ನಾವು ಇಲ್ಲೇ ಬದುಕ್ತಾ ಇದೀವಿ. ನಾವು ಇಲ್ಲಿ ಸಾವಾದ್ರೂ ಕೂಡ ಇಲ್ಲೇ ಎತ್ತಾಗ್ತಾ ಇದೀವಿ. ನಮ್ಗೆ ಇಲ್ಲಿ ಬಾಡಿಗೆ ಕಟ್ಟಕ್ನ ಆಗ್ತಾ ಇಲ್ಲ ನಮ್ ಕೈಯಲ್ಲಿ. ನಮ್ಗೆ ಎಲ್ಲ ನಮ್ಮ ಮನೆ ವ್ಯವಸ್ಥೆ ಮಾಡ್ಕೊಡ್ಬೇಕು. ಮಿನಿಸ್ಟರ್ ಬಂದು ಅಲ್ಲಿ ಬಡವರಿಗೆ ಹೇಳಿದ್ದಾರೆ, ಅದೇ ತರ ನಮ್ಗೂ ಒಂದ್ ನ್ಯಾಯ ತೋರಿಸ್ಬೇಕು ಅವರು. ಯಾವುದೇ ಕಾರಣಕ್ಕೂ ಮನೆ ಖಾಲಿ ಮಾಡಲ್ಲ ಸರ್. ನಮ್ಗ್ ಮನೆ ಬೇಕೇ ಬೇಕು ಸರ್. ನಾವ್ ಬೀದಿಯಲ್ಲಿ ನಿಂತ್ಕೊಳಕ್ ಆಗೋದಿಲ್ಲ. ನಮ್ಗೂ ಯಾರು ಇಲ್ಲ, ನಮ್ಗೂ ಯಾರು ಹೆಲ್ಪ್ ಮಾಡೋರಿಲ್ಲ. ಇವರೇ ಸರ್ಕಾರ ಹೆಲ್ಪ್ ಮಾಡಿಲ್ಲ ಅಂದ್ರೆ ನಾವೇನ್ ಮಾಡೋಣ ಸರ್? ಅಲ್ಲಿನೂ ಮನೆ ಕೊಟ್ಟಿದಾರೆ, ನಾವು ಬಡವರು, ಅಲ್ಲಿ ಕೊಟ್ಟಂಗೆ ನಮ್ಗೂ ಕೊಡ್ಬೇಕು ಸರ್. ನಾವು ಹಾವುಗಳು ಮನೇಲಿ ಹಾವುಗಳು ಮಳೆ ಸೋರುತ್ತೆ, ಎಲ್ಲ ಬಿದ್ದೋಗೋ ತರ ಇದೆ. ಆ ಮನೇಲಿ ಇದೀವಿ ನಾವು. ಯಾವಾಗ ಬೀಳುತ್ತೆ ಅಂತ ಗೊತ್ತಿಲ್ಲ. ಹಂಗ ಎತ್ತೋದಿಲ್ಲ ಅಂತಾರ ನಾವ್ ಇಲ್ಲೇ ಕಟ್ಕೊಂಡಿರ್ತೀವಿ ಸರ್. ಇಲ್ಲಾಂದ್ರೆ ನಮ್ಗೆ ಮನೆ ಬೇಕೇ ಬೇಕು ಸರ್. ಮನೆ ಕಟ್ಟಿಸಿ ಕೊಟ್ಟ ಬಳಿಕ ಖಾಲಿ ಮಾಡ್ತೀವಿ. ನಾವು ಮಕ್ಕಳನ್ನ ಮರಿಗಳನ್ನ ಇಟ್ಕೊಂಡು ನಮ್ಗೆ ಬಾಡಿಗೆ ಕಟ್ಟಕ್ಕಾಗಲ್ಲ, ಏನು ಕಟ್ಟಕ್ಕಾಗಲ್ಲ. ಅವ್ರು ಕೊಡಕ್ ಆಸೆಲಿ ನಮ್ಗೊಂದು ಜಾಗ ಅಂತಂದ್ರೆ ಗಂಜಿನೋ ಗಟ್ರ ನಾವು ಕುಡ್ದು ನಮ್ ಮನೇಲಿ ನಾವ್ ಇರ್ತೀವಿ. ಹಂಗ ಏನು ಕೊಡಲ್ಲ ಅಂತಾರ. ರೈಲ ಪಟ್ಟ ಇದೆ, ಅಲ್ಲ ತಲೆ ಕೊಟ್ಬಿಡ್ತೀವಿ. ನಮ್ಮ ಸಾವಿಗೆ ಅವರೇ ಗ್ಯಾರಂಟಿ. ನಮ್ ಸಾಲೇ ಕೊಡ್ತೀವಿ ಸರ್. ಮಕ್ಕಳ್ರೆಲ್ಲ ಸೇರ್ಕೊಂಡ್ ಕರ್ಕೊಂಡೋಗಿ ರೈಲ ಪಟ್ಟದಲ್ಲಿ ಮಲ್ಕೊಂತೀವಿ. ನಮ್ಗಂತ ಒಂದ್ ಮನೆ ಸಿಕ್ಬೇಕು ಸರ್. ನಾವ್ ಗಂಜಿ ಕೊಡ್ತೀವಿ, ಕೂಳ್ ಕೊಡ್ತೀವಿ. ಅಲ್ಲಿ ಬಂದ್ ನೋಡ್ರಿ ಸರ್, ಮನೆ ಹೆಂಗ್ ಬಿಳಂಗ ಇದೆ. ಯಾರು ಕೇರ್ಲೆಸ್ ಮಾಡ್ಕೊಲ್ಲ ಅಂತಾರೆ ಸರ್. ನಾವು ಯಾರು ಹೋಗಿ ಬಿಚ್ಚೆ ಬಡಂಗ ರೋಡ್ದಲ್ಲಿ ನಿಂತ್ಕೊಂಡಿದ್ವಿ, ಬೀದಿದಲ್ಲಿ. ಮಳೆ ಬಂದ್ರು ನಾವ್ ಬಂದ್ರು ಏನ್ ಬಂದ್ ನಮ್ ಕೇಳಕ್ ಅಧಿಕಾರನೇ ಇಲ್ಲ. ಇಲ್ಲಿ ಯಾರು ಬರೋದು ಇಲ್ಲ ಅಂತ. ನಮ್ಗಂತ ನಿಮ್ಗ ಸಹಾಯ ಮಾಡ್ತೀವಿ, ನಾವ್ ಬರ್ತೀವಂತ ಯಾರು ಬರೋದು ಇಲ್ಲ ಅಂತಾರೆ ಸರ್. ಸಿಡಿದೆದ್ದ ವಾಸಿಂ ಕಾಲೋನಿ ನಿವಾಸಿಗಳು. ಕೇವಲ ಲಿಂಗರಾಜಪುರದ ನಿವಾಸಿಗಳು ಮಾತ್ರವಲ್ಲ, ವಾಸಿಂ ಕಾಲೋನಿ ನಿವಾಸಿಗಳು ಕೂಡ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. 3 ತಿಂಗಳ ಹಿಂದೆ ಬಂದು ನಮ್ಮ ಮನೆ ಕೆಡವಿ ಹೋಗಿದ್ದಾರೆ. ನಮಗೆ ಮನೆ ಕೊಡದೇ ಇದ್ರೆ ಆತ್ಮಹತ್ಯೆ ಮಾಡಿಕೊಳ್ತೇವೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ನೋಡಿ ಸರ್, ಇಲ್ಲೇ ಸರ್ ಗಿಡ ಐತಲ್ಲ, ಅಲ್ಲಿ ಕಲ್ಲುಗಳೈತಲ್ಲ, ಅದೇ ಕಲ್ಲುಗಳೇ ನಮ್ದು. ಯಾವ ಹೊಡೆದಾಕಿದ್ರು? 3 ತಿಂಗಳ ಮುಂದೆ ಸರ್. ಈಗ ನಿಮ್ಗೆ ಮನೆ ಇಲ್ವಂತ? ನಮಗ್ ಮನೆ ಇಲ್ವಂತೆ. ಬರೀ ಫಕೀರವ್ರು ಅಂದ್ರೆ ಹಂಗಾರೆ ನಾವು ಫಕೀರ್ ತಾನೆ. ಅವ್ರಿಗೇನಂತೆ ಮನೆ ಯಾಕಿಲ್ವಂತೆ ನಿಮ್ಗೆ ಮನೆ? ಬರೀ ಇದೆ ಅಂತೆ, ನಾವ್ ಕಟ್ಲಿಲ್ವಂತೆ. ಅದಕ್ಕೆ ನಮ್ ಕಟ್ಟಿರೋವರ್ಗೇನಂತೆ ಮನೆ ಇರೋವರ್ಗಂತೆ ಮನೆ, ನಮ್ಗೆಲ್ಲ ಇಲ್ಲ ಅಂತ ಮನೆ. ನಮ್ದು ಹೊಡೆದೋಗಿದ ಮುಂದೆ 2-3 ತಿಂಗಳು ಮುಂಚೆ ಹೊಡೆದೋಗಿರೋದು. ಸರ್ಕಾರ ಕೋಗಿಲು ಬಡಾವಣೆ ಅಕ್ರಮ ನಿವಾಸಿಗಳಿಗೆ ಸೂರಿನ ಭಾಗ್ಯ ಕಲ್ಪಿಸೋಕೆ ಮುಂದಾಗ್ತಿದ್ದಂತೆ ಉಳಿದ ಒತ್ತುವರಿದಾರರು ರೊಚ್ಚಿಗೆದ್ದಿದ್ದಾರೆ. ಹಾಗಾದ್ರೆ ಎಲ್ಲ ಒತ್ತುವರಿದಾರರಿಗೂ ಸರ್ಕಾರ ಮನೆ ಭಾಗ್ಯ ನೀಡುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.